ಕನ್ಯಾ ರಾಶಿ ಜನರು. ಸ್ನೇಹಿತರೆ, ನಿಮ್ಮ ಮನೆಯ ಮುಂದೆಯೇ ಒಂದು ಜಾತ್ರೆ ನಡೆಯಲಿದೆ. ಹೌದು, ನನ್ನ ಸ್ನೇಹಿತರೆ, ಇದರ ಹಿಂದಿನ ಕಾರಣ ತಿಳಿದರೆ ನೀವು ಆಘಾತಕ್ಕೊಳಗಾಗುತ್ತೀರಿ. ಮುಂದಿನ 3 ದಿನಗಳಲ್ಲಿ ಅಲ್ಲ, ಮುಂದಿನ 48 ಗಂಟೆಗಳಲ್ಲಿ ನಡೆಯುವ ಇಂತಹ ಘಟನೆಯನ್ನು ನೀವು ಎಂದಿಗೂ ಊಹಿಸಿರಲಿಲ್ಲ. ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ಮಹತ್ವದ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸ್ನೇಹಿತರೆ, ಈಗ ಜಾಗರೂಕರಾಗಿರಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ಒಂಟಿಯಾಗಿ ನೋಡಿ. ಈ ಮಾಹಿತಿಯು ನಿಮ್ಮ ಶತ್ರುಗಳನ್ನು ತಲುಪಬಾರದು. ಏಕೆಂದರೆ ಮಗನೇ, ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಏನಾಗಲಿದೆ ಎಂಬುದು ನಿಮ್ಮ ಇಡೀ ಜೀವನವನ್ನು ಬದಲಾಯಿಸುತ್ತದೆ. ಏಕೆಂದರೆ ಸ್ನೇಹಿತರೆ, ನಿಮ್ಮ ಗ್ರಹಗಳಿಂದ ನಾವು ಪಡೆದ 3 ಪ್ರಮುಖ ಸಂಕೇತಗಳು ಸಾಮಾನ್ಯ ಚಿಹ್ನೆಗಳಲ್ಲ. ಸ್ನೇಹಿತರೆ, ಮುಂದಿನ 48 ಗಂಟೆಗಳು ನಿಮ್ಮ ಇಡೀ ಜೀವನವನ್ನು ಕ್ಷಣಾರ್ಧದಲ್ಲಿ ಬದಲಾಯಿಸುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ. ಆದರೆ ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆಯವರೆಗೂ ಎಚ್ಚರಿಕೆಯಿಂದ ನೋಡುವವರ ಜೀವನ ಬದಲಾಗುತ್ತದೆ. ಏಕೆಂದರೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮುಂದಿನ 48 ಗಂಟೆಗಳಲ್ಲಿ ನೀವು ವಿಶೇಷವಾಗಿ ಗಮನಹರಿಸಬೇಕಾದ 3 ಪ್ರಮುಖ ವಿಷಯಗಳನ್ನು ನಾವು ನಿಮಗೆ ಹೇಳಿದ್ದೇವೆ. ಏಕೆಂದರೆ ಸ್ನೇಹಿತರೆ, ನಿಮ್ಮ ಶತ್ರು ಈಗ ಎಚ್ಚರವಾಗಿರುತ್ತಾನೆ ಮತ್ತು ಕೇವಲ ಒಂದು ಅವಕಾಶಕ್ಕಾಗಿ ಕಾಯುತ್ತಿದ್ದಾನೆ. ನೀವು ಅವನಿಗೆ ಆ ಒಂದು ಅವಕಾಶ ಕೊಟ್ಟರೆ ಅವನು ನಿಮ್ಮನ್ನು ಹತಾಶೆಯಲ್ಲಿ ಬಿಡುತ್ತಾನೆ. ಅದಕ್ಕಾಗಿಯೇ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಆದ್ದರಿಂದ ದಯವಿಟ್ಟು ಸ್ವಲ್ಪ ಸಮಯ ತೆಗೆದುಕೊಂಡು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲನೇದಾಗಿ ಸ್ನೇಹಿತರೆ, ನಾವು ಪ್ರಾರಂಭಿಸುವ ಮೊದಲು ಮಾತೃದೇವಿಯ ನಿಜವಾದ ಭಕ್ತರು ವಿಡಿಯೋವನ್ನು ಇಷ್ಟಪಡಬೇಕು. ಅಲ್ಲದೆ ಕಮೆಂಟ್ ವಿಭಾಗದಲ್ಲಿ ಜೈ ಮಾ ದುರ್ಗಾ, ಜೈ ಮಾ ಭದ್ರಕಾಳಿ ಎಂದು ಪ್ರಾಮಾಣಿಕ ಹೃದಯದಿಂದ ಬರೆಯಿರಿ. ತಾಯಿ ದೇವಿಯು ತನ್ನ ಆಶೀರ್ವಾದವನ್ನು ಸುರಿಸುತ್ತಾಳೆ ಮತ್ತು ನಿಮ್ಮ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ. ಸ್ನೇಹಿತರೆ, ಮುಂದಿನ 48 ಗಂಟೆಗಳಲ್ಲಿ ಶನಿ ಮತ್ತು ರಾಹು ನಿಮ್ಮ ಜಾತಕದಲ್ಲಿ ತಮ್ಮ ಪ್ರಭಾವವನ್ನು ಹೆಚ್ಚಿಸಿದ್ದಾರೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಆದ್ದರಿಂದ ಸ್ನೇಹಿತರೆ, ಈ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ 3 ಮಹತ್ವದ ಘಟನೆಗಳು ಸಂಭವಿಸಲಿವೆ. ನನ್ನ ಪ್ರೀತಿಯ ಸ್ನೇಹಿತರೆ, ನನ್ನ ಮಾತುಗಳನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ನನ್ನ ಭವಿಷ್ಯವಾಣಿಗಳು ಎಂದಿಗೂ ತಪ್ಪಾಗುವುದಿಲ್ಲ. ಮತ್ತು ಈ 3 ಮಹತ್ವದ ಘಟನೆಗಳು ಮುಂದಿನ 48 ಗಂಟೆಗಳಲ್ಲಿ ನಿಮಗೆ ಖಂಡಿತವಾಗಿಯೂ ಸಂಭವಿಸುತ್ತವೆ ಎಂದು ನಾನು ಖಾತರಿಪಡಿಸುತ್ತೇನೆ. ಆದ್ದರಿಂದ ಸ್ನೇಹಿತರೆ, ನಾನು ನಿಮಗೆ ಏನು ಹೇಳಲಿದ್ದೇನೆ, ನಾನು ನಿಮಗೆ ಯಾವುದೇ ಮುನ್ನೆಚ್ಚರಿಕೆಗಳನ್ನು ನೀಡಲಿದ್ದೇನೆ, ಅವುಗಳನ್ನು ಎಚ್ಚರಿಕೆಯಿಂದ ಆಲಿಸಿ. ಏಕೆಂದರೆ ಈ ಅವಕಾಶ ಕಳೆದು ಹೋದರೆ ಅಂತಹ ಮಹತ್ವದ ಅವಕಾಶ ಮತ್ತೆ ಬರುತ್ತದೆಯೇ ಎಂದು ಯಾರಿಗೂ ತಿಳಿದಿಲ್ಲ. ಸ್ನೇಹಿತರೆ, ಮುಂದಿನ 48 ಗಂಟೆಗಳಲ್ಲಿ ಶತ್ರುಗಳು ನಿಮ್ಮ ಪಾದಗಳಿಗೆ ಬೀಳುತ್ತಾರೆ. ನಿಮ್ಮ ಹೆಸರು ಊರಿನಲ್ಲಿ ಚರ್ಚೆಗೆ ಗ್ರಾಸವಾಗುತ್ತದೆ. ನಿಮಗೆ ದ್ರೋಹ ಬಗೆದ ಮತ್ತು ನಿಮ್ಮ ಖ್ಯಾತಿಗೆ ಕಳಂಕ ತಂದ ಎಲ್ಲರಿಗೂ ಕ್ಷಣಗಣನೆ ಪ್ರಾರಂಭವಾಗಲಿದೆ. ಸ್ನೇಹಿತರೆ, ನಿಮ್ಮ ಪ್ರಾರ್ಥನೆಗಳಿಗೆ ಈಗ ಶನಿಯ ಪಾದದಲ್ಲಿ ಉತ್ತರ ಸಿಕ್ಕಿದೆ. ನೀವು ಹಲವು ವರ್ಷಗಳಿಂದ ಎದುರಿಸುತ್ತಿದ್ದ ಎಲ್ಲಾ ಸಮಸ್ಯೆಗಳು ಮತ್ತು ತೊಂದರೆಗಳು ಕೊನೆಗೊಳ್ಳಲಿವೆ. ಮತ್ತು ಸ್ನೇಹಿತರೆ, ಮುಂದಿನ 48 ಗಂಟೆಗಳಲ್ಲಿ ನೀವು ನಿಮ್ಮ ಹುಚ್ಚು ಕನಸಿನಲ್ಲಿಯೂ ಊಹಿಸದ 3 ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ನೀವು ಸ್ವೀಕರಿಸಲಿದ್ದೀರಿ. ನಿಮ್ಮ ಬೆನ್ನ ಹಿಂದೆ ನಿಮಗೆ ದ್ರೋಹ ಬಗೆದ ನಿಮ್ಮ ಶತ್ರು ನಿಮ್ಮ ಪಾದಗಳಿಗೆ ಬಿದ್ದು ಕ್ಷಮೆಯಾಚಿಸುತ್ತಾನೆ. ಸ್ನೇಹಿತರೆ, ಈ 48 ಗಂಟೆಗಳಲ್ಲಿ ನೀವು 3 ದೊಡ್ಡ ಒಳ್ಳೆಯ ಸುದ್ದಿಗಳೊಂದಿಗಳನ್ನು ಸ್ವೀಕರಿಸುತ್ತೀರಿ. ಆದರೆ ಪ್ರಿಯರೇ, ಎಚ್ಚರಿಕೆಯಿಂದ ಆಲಿಸಿ. ಒಳ್ಳೆಯ ಸುದ್ದಿಯ ಜೊತೆಗೆ ನೀವು 3 ಎಚ್ಚರಿಕೆಗಳನ್ನು ಸಹ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಏಕೆಂದರೆ ಸ್ನೇಹಿತರೆ, ಮಂಗಳ ಮತ್ತು ಶನಿ ಈಗ ನಿಮ್ಮ ಜಾತಕದಲ್ಲಿ ಬಹಳ ಶಕ್ತಿಶಾಲಿ ಸಂಯೋಗವನ್ನು ಸೃಷ್ಟಿಸುತ್ತಿದ್ದಾರೆ. ಅಂತಹ ಸನ್ನಿವೇಶದಲ್ಲಿ ಸ್ನೇಹಿತರೆ, ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಕ್ರಿಯೆಯೂ ನಿಮ್ಮ ಜೀವನದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ. ಒಂದು ಸಣ್ಣ ತಪ್ಪು ವರ್ಷಗಳ ಕಠಿಣ ಪರಿಶ್ರಮವನ್ನು ಹಾಳು ಮಾಡಬಹುದು. ಅದು ನಿಮ್ಮ ಕುಟುಂಬದ ಎಲ್ಲಾ ಸಂತೋಷ, ಸಂಪತ್ತು, ಸೌಕರ್ಯ, ಶಾಂತಿ ಮತ್ತು ನೆಮ್ಮದಿಯನ್ನು ಕಸಿದುಕೊಳ್ಳಬಹುದು. ಅದಕ್ಕಾಗಿಯೇ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು 3 ಪ್ರಮುಖ ಮುನ್ನೆಚ್ಚರಿಕೆಗಳನ್ನು ಹಂಚಿಕೊಳ್ಳಲಿದ್ದೇನೆ. ಮತ್ತು ವಿಡಿಯೋದ ಕೊನೆಯಲ್ಲಿ ನಾನು ಒಂದು ಅದ್ಭುತ ಪರಿಹಾರವನ್ನು ಸಹ ಹಂಚಿಕೊಳ್ಳುತ್ತೇನೆ. ನಿಮ್ಮ ಜೀವನವನ್ನು ಸಂತೋಷದಿಂದ ತುಂಬುವ ಒಂದು ಪರಿಹಾರವನ್ನು ನಾನು ಹಂಚಿಕೊಳ್ಳಲಿದ್ದೇನೆ. ಸ್ನೇಹಿತರೆ, ಈ ಪರಿಹಾರವು ನಿಮ್ಮ ಜೀವನದಿಂದ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕುವುದಲ್ಲದೆ ಅದನ್ನು ಕಾರ್ಯಗತಗೊಳಿಸಿದ ನಂತರ ನಿಮ್ಮ ಜೀವನವು ಸಂಪೂರ್ಣವಾಗಿ ರೂಪಾಂತರಗೊಳ್ಳುತ್ತದೆ. ಲಕ್ಷ್ಮೀ ದೇವತೆ ಮತ್ತು ಕುಬೇರನ ಆಶೀರ್ವಾದಗಳು ನಿಮ್ಮ ಮೇಲೆ ಸುರಿಸಲಾರಂಭಿಸುತ್ತವೆ.
ದೀರ್ಘಕಾಲದವರೆಗೆ ಕ್ಷೀಣಿಸುತ್ತಿರುವ ನಿಮ್ಮ ಜಾತಕದಲ್ಲಿನ ಗ್ರಹಸ್ಥಾನಗಳು ಸುಧಾರಿಸಲು ಪ್ರಾರಂಭಿಸುತ್ತವೆ. ಮತ್ತು ಈ 48 ಗಂಟೆಗಳು ಮಾತ್ರವಲ್ಲ, ಮುಂಬರುವ ಅವಧಿ ಮತ್ತು 2026ರ ಸಂಪೂರ್ಣ ವರ್ಷವು ನಿಮಗೆ ಪವಾಡ ಮತ್ತು ಆಶೀರ್ವಾದಕ್ಕಿಂತ ಕಡಿಮೆಯಿಲ್ಲ. ಹೌದು ಸ್ನೇಹಿತರೆ, ಈ ವರ್ಷ ನಿಮಗೆ ಅಷ್ಟು ಚೆನ್ನಾಗಿ ಪ್ರಾರಂಭವಾಗಿಲ್ಲ ಎಂದು ನನಗೆ ತಿಳಿದಿದೆ. ವಿಶೇಷವಾಗಿ ಕಳೆದ ಕೆಲವು ದಿನಗಳಲ್ಲಿ ನೀವೆಲ್ಲರೂ ಅನೇಕ ಕಷ್ಟಗಳು ಮತ್ತು ಕಷ್ಟಗಳನ್ನು ಎದುರಿಸಿದ್ದೀರಿ. ಹೊಸ ಕಷ್ಟಗಳು ಒಂದರ ನಂತರ ಒಂದರಂತೆ ನಿಮ್ಮ ಬಳಿಗೆ ಬರುತ್ತಿವೆ. ನಿಮ್ಮ ಸ್ವಂತ ಜನರು, ನಿಮ್ಮ ಸ್ವಂತ ಸ್ನೇಹಿತರು ಮತ್ತು ನಿಮ್ಮ ಸ್ವಂತ ಸಂಬಂಧಿಕರು ನಿಮ್ಮ ಸಂತೋಷವನ್ನು ಅಸೂಯೆ ಪಡುತ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಸಣ್ಣದೊಂದು ಒಳ್ಳೆಯ ಸುದ್ದಿ ಬಂದಾಗಲೆಲ್ಲ ನಿಮ್ಮ ಸ್ವಂತ ಜನರು ನಿಮ್ಮ ಮೇಲೆ ಕೆಟ್ಟ ಕಣ್ಣುಗಳನ್ನು ಹಾಕಲು ಪ್ರಾರಂಭಿಸುತ್ತಾರೆ. ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ಸಂಭವಿಸಲಿದೆ, ಸಂತೋಷದ ಕ್ಷಣ ಬರಲಿದೆ ಎಂದು ನಿಮ್ಮ ಶತ್ರುಗಳು ಕೇಳಿದಾಗಲೆಲ್ಲ ಅವರು ಸಕ್ರಿಯರಾಗುತ್ತಾರೆ. ಅವರು ಒಂದೇ ಒಂದು ಸಣ್ಣ ತಪ್ಪಿಗಾಗಿ ಕಾಯುತ್ತಾರೆ ಮತ್ತು ನೀವು ಅವರಿಗೆ ಆ ಅವಕಾಶವನ್ನು ಅವರು ನಿಮ್ಮ ಸಂತೋಷದ ಮೇಲೆ ಎಷ್ಟು ಅಪಾಯಕಾರಿ ದುಷ್ಟ ಕಣ್ಣನ್ನು ಹಾಕುತ್ತಾರೆಂದರೆ, ವರ್ಷಗಳ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಎಲ್ಲಾ ಸಂತೋಷವು ಕ್ಷಣಾರ್ಧದಲ್ಲಿ ಹಾಳಾಗುತ್ತದೆ. ಈ ಶತ್ರುಗಳು ನಿಮ್ಮ ಸಂತೋಷವನ್ನು ಸಂಪೂರ್ಣವಾಗಿ ಬಂಧಿಸಿ ಅದನ್ನು ನಿಲ್ಲಿಸುತ್ತಾರೆ. ಇದಲ್ಲದೆ ಸ್ನೇಹಿತರೆ, ಕೆಲವೊಮ್ಮೆ ಶತ್ರು ತನ್ನ ಯೋಜನೆಗಳಲ್ಲಿ ವಿಫಲವಾದ ಅವನು ನಿಮ್ಮನ್ನು ಮಾನಸಿಕವಾಗಿ ಒಳಗಿನಿಂದ ದುರ್ಬಲಗೊಳಿಸಲು ಪ್ರಯತ್ನಿಸಲು ಪ್ರಾರಂಭಿಸುತ್ತಾನೆ. ನೀವು ಏನಾದರೂ ಒಳ್ಳೆಯದನ್ನು ಮಾಡಲು ಪ್ರಯತ್ನಿಸಿದಾಗಲೆಲ್ಲ, ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ಸಂಭವಿಸಲಿರುವಾಗಲೆಲ್ಲ ಈ ಶತ್ರುಗಳು ನಿಮ್ಮನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ಅವರು ನಿಮ್ಮ ಖ್ಯಾತಿಯನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಾರೆ ಮತ್ತು ನೀವು ತುಂಬಾ ದುರ್ಬಲರು ಎಂಬ ಕಲ್ಪನೆಯನ್ನು ನಿಮ್ಮಲ್ಲಿ ತುಂಬಲು ಪದೇ ಪದೇ ಪ್ರಯತ್ನಿಸುತ್ತಾರೆ. ಈ ಕಾರ್ಯವು ನಿಮ್ಮ ಸಾಮರ್ಥ್ಯವನ್ನು ಮೀರಿದೆ. ಈ ಕೆಲಸ ಮಾಡುವುದರಿಂದ ನಿಮಗೆ ದೊಡ್ಡ ಹಾನಿಯಾಗಬಹುದು. ಈ ಕೆಲಸವನ್ನು ಪ್ರಯತ್ನಿಸಿದ ಪ್ರತಿಯೊಬ್ಬರೂ ನಷ್ಟವನ್ನು ಅನುಭವಿಸಿದ್ದಾರೆ. ಅಂತಹ ಹೇಳಿಕೆಗಳನ್ನು ಬಳಸುವ ಮೂಲಕ ಈ ಶತ್ರುಗಳು ನಿಮ್ಮನ್ನು ಮಾನಸಿಕವಾಗಿ ದುರ್ಬಲಗೊಳಿಸಲು ಗುರಿಯನ್ನು ಹೊಂದಿದ್ದಾರೆ. ಆದ್ದರಿಂದ ಸ್ನೇಹಿತರೆ, ಅಂತಹ ಜನರನ್ನು ಮೊದಲೇ ಗುರುತಿಸಿ ಮತ್ತು ಮುಂದಿನ 48 ಗಂಟೆಗಳಲ್ಲಿ ಶತ್ರು ತನ್ನ ದುಷ್ಕೃತ್ಯಗಳನ್ನು ನಿಲ್ಲಿಸುವುದಿಲ್ಲ ಎಂಬುದನ್ನು ವಿಶೇಷವಾಗಿ ನೆನಪಿನಲ್ಲಿಡಿ. ಅಂತಹ ಪರಿಸ್ಥಿತಿಯಲ್ಲಿ ಸ್ನೇಹಿತರೆ, ನೀವು ಈಗ ಜಾಗರೂಕರಾಗಿರಲು ಪ್ರಯತ್ನಿಸಬೇಕು. ನಿಮ್ಮ ವಿಷಯಗಳನ್ನು ಖಾಸಗಿಯಾಗಿಡಲು ಪ್ರಯತ್ನಿಸಿ. ನೀವು ನಿಮ್ಮ ಸ್ವಂತ ಕಹಳೆಯನ್ನು ತುಂಬಾ ಊದುತ್ತೀರಿ. ನಿಮ್ಮ ಮಾತುಗಳಿಗೆ ಬೆಲೆ ಕೊಡದ ಜನರೊಂದಿಗೆ ನೀವು ಹಂಚಿಕೊಳ್ಳುತ್ತೀರಿ. ನಿಮ್ಮನ್ನು ನಾಶ ಮಾಡಲು ಅವಕಾಶವನ್ನು ಹುಡುಕುತ್ತಿರುವವರಿಗೆ ಸಹ ನೀವು ಅವಕಾಶವನ್ನು ನೀಡುತ್ತೀರಿ ಮತ್ತು ಅವರು ನಿಮ್ಮ ಎಲ್ಲಾ ಸಂತೋಷವನ್ನು ಹಾಳು ಮಾಡುತ್ತಾರೆ. ಆದ್ದರಿಂದ ಸ್ನೇಹಿತರೆ, ಮುಂದಿನ 48 ಗಂಟೆಗಳಲ್ಲಿ ನೀವು ಏನೇ ಮಾಡಿದರೂ, ಯಾವುದೇ ಯೋಜನೆಯನ್ನು ಮಾಡಿದರೂ ಅದನ್ನು ಸಂಪೂರ್ಣ ರಹಸ್ಯವಾಗಿ ಮಾಡಿ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಎಲ್ಲವನ್ನೂ ಸಂಪೂರ್ಣ ರಹಸ್ಯವಾಗಿ ಮಾಡಿ. ನೀವು ಏನು ಮಾಡಲು ಯೋಚಿಸುತ್ತಿದ್ದೀರಿ, ನೀವು ಏನು ಯೋಜಿಸುತ್ತಿದ್ದೀರಿ ಅಥವಾ ನೀವು ಏನು ಮಾಡಲಿದ್ದೀರಿ ಎಂದು ಯಾರಿಗೂ ತಿಳಿಸಬೇಡಿ. ಏಕೆಂದರೆ ನಿಮ್ಮ ಶತ್ರುಗಳು ಈ ವಿಷಯಗಳ ಬಗ್ಗೆ ಕಂಡುಕೊಂಡರೆ, ನಿಮ್ಮ ಶತ್ರುಗಳು ನಿಮ್ಮ ರಹಸ್ಯಗಳನ್ನು ಕಂಡುಕೊಂಡರೆ ಅವರು ನಿಮ್ಮ ವಿರುದ್ಧ ಪಿತೂರಿ ನಡೆಸಲು ಪ್ರಾರಂಭಿಸುತ್ತಾರೆ. ನಿಮ್ಮ ಎಲ್ಲಾ ಶ್ರಮ ವ್ಯರ್ಥವಾಗುವ ಪಿತೂರಿಗಳನ್ನು ಹೂಡುತ್ತಾರೆ ಮತ್ತು ಅವರು ನಿಮ್ಮನ್ನು ಬೀದಿಗೆ ಓಡಿಸುತ್ತಾರೆ. ಅದಕ್ಕಾಗಿಯೇ ಸ್ನೇಹಿತರೆ, ಕಾರ್ಯವು ಪೂರ್ಣಗೊಳ್ಳುವವರೆಗೆ ನಿಮ್ಮ ಯೋಜನೆಯ ಬಗ್ಗೆ ಯಾರಿಗೂ ತಿಳಿಸದಿರುವುದು ಅತ್ಯಂತ ಮುಖ್ಯ. ಅಲ್ಲದೆ ಸ್ನೇಹಿತರೆ, ಮುಂದಿನ 48 ಗಂಟೆಗಳಲ್ಲಿ ನೀವು ನಿಮ್ಮ ಮಾತುಗಳೊಂದಿಗೆ ವಿಶೇಷವಾಗಿ ಜಾಗರೂಕರಾಗಿರಬೇಕು ಎಂದು ನಾನು ನಿಮಗೆ ಹೇಳುತ್ತೇನೆ. ನೀವು ಏನೇ ಹೇಳಿದರೂ, ಯಾವುದೇ ಪದಗಳನ್ನು ಉಚ್ಚರಿಸಿದರೂ ನೀವು ಅವುಗಳನ್ನು ಬಹಳ ಚಿಂತನಶೀಲವಾಗಿ ಮಾತನಾಡಬೇಕು. ನಿಮ್ಮ ಮಾತುಗಳು ಸ್ನೇಹಿತರೆ, ನಿಮ್ಮ ಖ್ಯಾತಿಯನ್ನು ಮತ್ತು ಇನ್ನೂ ಹೆಚ್ಚಿನದನ್ನು ನಿರ್ಧರಿಸುತ್ತವೆ. ಆದ್ದರಿಂದ ನೀವು ಈ 48 ಗಂಟೆಗಳಲ್ಲಿ ಏನನ್ನಾದರೂ ಮಾತನಾಡಲಿದ್ದರೆ, ಮಾತನಾಡುವ ಮೊದಲು 2 ಬಾರಿ ಯೋಚಿಸಿ. ಏಕೆಂದರೆ ಸ್ನೇಹಿತರೆ, ಕೆಲವೊಮ್ಮೆ ತಿಳಿದೋ ಅಥವಾ ತಿಳಿಯದೆಯೋ ನೀವು ನಂತರ ವಿಷಾದಿಸುವ ಪದಗಳನ್ನು ಉಚ್ಚರಿಸುತ್ತೀರಿ. ಇಂದು ನೀವು ಕೋಪ ಮತ್ತು ಕೋಪದ ಭರದಲ್ಲಿ ತಪ್ಪು ಮಾತನ್ನು ಹೇಳಬಹುದು. ಆದರೆ ನಂತರ ಸ್ನೇಹಿತರೆ, ನೀವು ವಿಷಾದಿಸಿದಾಗ ಅದನ್ನು ಸರಿಪಡಿಸಲು ನಿಮಗೆ ಯಾವುದೇ ಅವಕಾಶವಿರುವುದಿಲ್ಲ. ಆದ್ದರಿಂದ ಇಂದು ನೀವು ಏನು ಹೇಳಿದರೂ ಎಚ್ಚರಿಕೆಯಿಂದ ಯೋಚಿಸಿ.
ನಿಮ್ಮ ಮಾತುಗಳೊಂದಿಗೆ ಬಹಳ ಜಾಗರೂಕರಾಗಿರಿ. ಇತರ ವ್ಯಕ್ತಿಯ ಭಾವನೆಗಳನ್ನು ಪರಿಗಣಿಸಿ ಮತ್ತು ನಂತರ ಅವರಿಗೆ ನೋವುಂಟು ಮಾಡದ ರೀತಿಯಲ್ಲಿ ಮಾತನಾಡಿ. ಅಲ್ಲದೆ ಸ್ನೇಹಿತರೆ, ಈ ಮುಂದಿನ 48 ಗಂಟೆಗಳಲ್ಲಿ ನೀವು ಹೊಸ ಅವಕಾಶಗಳು ಮತ್ತು ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ. ಹೌದು ಸ್ನೇಹಿತರೆ, ನೋಡಿ, ನಿಮ್ಮ ಪ್ರಾರ್ಥನೆಗಳನ್ನು ಈಗ ಕರ್ಮ ನೀಡುವ ಶನಿದೇವನ ಪಾದಗಳಲ್ಲಿ ಸ್ವೀಕರಿಸಲಾಗಿದೆ. ಬಹಳ ಸಮಯದಿಂದ ಸ್ನೇಹಿತರೆ, ನೀವು ನಿಮ್ಮ ಜೀವನದಲ್ಲಿ ತುಂಬ ಶ್ರಮಿಸುತ್ತಿದ್ದೀರಿ, ಬಹಳಷ್ಟು ಪ್ರಯತ್ನ ಮಾಡುತ್ತಿದ್ದೀರಿ. ಆದರೆ ನೀವು ಇನ್ನೂ ಅರ್ಹವಾದ ಸಂತೋಷ ಮತ್ತು ಯಶಸ್ಸನ್ನು ಪಡೆಯುತ್ತಿರಲಿಲ್ಲ. ನಿಮ್ಮ ಸುತ್ತಲಿನ ಜನರು, ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರು ಜೀವನದಲ್ಲಿ ನಿಮಗಿಂತ ಬಹಳ ಮುಂದಿದ್ದರು. ನೀವು ಕನಸು ಕಂಡಿದ್ದೆಲ್ಲವನ್ನೂ ಶ್ರಮಿಸಿದ್ದನ್ನೆಲ್ಲ ಅವರು ಸಾಧಿಸಿದ್ದರು. ಆದರೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡದ ಅನೇಕ ಜನರಿದ್ದಾರೆ ಎಂದು ನೀವು ಗಮನಿಸಿರಬಹುದು. ಅವರು ಏನನ್ನೂ ಸರಿಯಾಗಿ ಮಾಡುವುದಿಲ್ಲ. ಅವರು ಯಾವುದೇ ದಾನ ಅಥವಾ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಿಲ್ಲ. ಅವರು ಮಾಂಸ ಮತ್ತು ಮದ್ಯ ಸೇವಿಸುತ್ತಾರೆ, ನಿಂದನೀಯ ಭಾಷೆಯನ್ನು ಬಳಸುತ್ತಾರೆ ಮತ್ತು ತುಂಬಾ ಕೆಟ್ಟ ರೀತಿಯಲ್ಲಿ ವರ್ತಿಸುತ್ತಾರೆ. ಆದರೂ ಅವರು ತಮ್ಮ ಜೀವನದಲ್ಲಿ ತುಂಬ ಸಂತೋಷವಾಗಿರುತ್ತಾರೆ. ಆದರೆ ನೀವು ತುಂಬ ಸರಳ ಜೀವನವನ್ನು ನಡೆಸುತ್ತೀರಿ, ಚೆನ್ನಾಗಿ ಬದುಕುತ್ತೀರಿ, ಯಾವುದೇ ತಪ್ಪು ಮಾಡುವುದಿಲ್ಲ, ಬೆಳಿಗ್ಗೆ ಮತ್ತು ಸಂಜೆ ದೇವರ ಹೆಸರನ್ನು ಜಪಿಸುತ್ತೀರಿ, ದೇವಾಲಯಗಳಿಗೆ ಭೇಟಿ ನೀಡುತ್ತೀರಿ ಮತ್ತು ಆತನ ಸೇವೆ ಮಾಡುತ್ತೀರಿ. ಆದರೆ ನಿಮ್ಮ ಜೀವನದಲ್ಲಿ ಇನ್ನೂ ಅನೇಕ ತೊಂದರೆಗಳನ್ನು ಎದುರಿಸುತ್ತೀರಿ. ನೀವು ಸಹ ಸ್ನೇಹಿತರೆ, ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತೀರಿ. ನಿಮ್ಮ ಜೀವನದಲ್ಲಿ ನೀವು ಅಂತಹ ಅನೇಕ ಚಿಹ್ನೆಗಳನ್ನು ಗಮನಿಸಿರಬಹುದು. ನೀವು ಗಮನಿಸಿದ್ದರೆ ದಯವಿಟ್ಟು ಕೆಳಗಿನ ಕಾಮೆಂಟ್ಗಳಲ್ಲಿ ಹೌದು ಗುರುದೇವ, ಇದು ನಮಗೂ ಸಂಭವಿಸುತ್ತದೆ ಎಂದು ನಮಗೆ ತಿಳಿಸಿ. ಆದ್ದರಿಂದ ಸ್ನೇಹಿತರೆ, ಅಂತಹ ಜನರಿಗೆ ನನ್ನ ಏಕೈಕ ಉತ್ತರವೆಂದರೆ, ಯಾರಾದರೂ ಅದನ್ನು ನಿಮ್ಮ ಕೈಯಿಂದ ಕಸಿದುಕೊಳ್ಳಬಹುದು, ಆದರೆ ಯಾರೂ ಅದನ್ನು ನಿಮ್ಮ ಹಣೆಬರಹದಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಸ್ನೇಹಿತರೆ, ನಾವು ಆಗಾಗ್ಗೆ ತಿಳಿದೋ ಅಥವಾ ತಿಳಿಯದೆಯೋ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತೇವೆ ಮತ್ತು ನಾವು ಅನೇಕ ತಪ್ಪುಗಳನ್ನು ಮಾಡುತ್ತೇವೆ, ಆಗಾಗ್ಗೆ ಅರಿವಿಲ್ಲದೆಯೇ. ಮತ್ತು ಸ್ನೇಹಿತರೆ, ದೇವರು ಎಲ್ಲದರ ಬಗ್ಗೆಯೂ ಲೆಕ್ಕ ಇಡುತ್ತಾನೆ ಎಂದು ಹೇಳಿ, ಅಂತಹ ಪರಿಸ್ಥಿತಿಯಲ್ಲಿ ಸ್ನೇಹಿತರೆ, ಇವತ್ತಲ್ಲದಿದ್ದರೆ ನಾಳೆ, ನಾಳೆ ಅಲ್ಲದಿದ್ದರೆ ನಂತರ ಮರುದಿನ ನೀವು ಸಹ ನಿಮ್ಮ ಒಳ್ಳೆಯ ಕಾರ್ಯಗಳ ಪ್ರತಿಫಲವನ್ನು ಪಡೆಯುತ್ತೀರಿ. ಇಂದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನೀವು ಕಷ್ಟಗಳನ್ನು ಎದುರಿಸಿದರೆ, ನಿಮ್ಮ ಪರಿಪೂರ್ಣ ಯೋಜನೆಗಳು ಪದೇ ಪದೇ ವಿಫಲವಾದರೆ, ನಿಮ್ಮ ಹಣದ ಕೊರತೆಯಿದ್ದರೆ, ವರ್ಷ ಅಥವಾ ತಿಂಗಳ ಕೊನೆಯಲ್ಲಿ ನಿಮ್ಮ ಜೇಬುಗಳು ಯಾವಾಗಲೂ ಖಾಲಿಯಾಗಿದ್ದರೆ, ನೀವು ಚಿಂತಿಸಬೇಕಾಗಿಲ್ಲ ನನ್ನ ಸ್ನೇಹಿತ. ದೇವರು ನಿಮ್ಮೊಂದಿಗಿಲ್ಲ ಅಥವಾ ದೇವರ ಆಶೀರ್ವಾದಗಳು ನಿಮ್ಮ ಮೇಲೆ ಇಲ್ಲ ಎಂಬುದಕ್ಕೆ ಇದು ಸಂಕೇತವಲ್ಲ. ನಿಮ್ಮ ಜೀವನವು ಪ್ರಸ್ತುತ ಪರೀಕ್ಷೆಗೆ ಒಳಗಾಗುತ್ತಿದೆ ಎಂಬುದರ ಸಂಕೇತವಾಗಿದೆ. ಇದೀಗ ದೇವರು ನಿಮಗೆ ಏನನ್ನಾದರೂ ಕಲಿಸಲು ಬಯಸುತ್ತಾನೆ, ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ. ಸಮಯ ಬರುತ್ತದೆ, ನಿಮ್ಮ ಹಣೆಬರಹ ಬದಲಾಗುತ್ತದೆ, ನಿಮ್ಮ ಜೀವನ ಬದಲಾಗುತ್ತದೆ ಸ್ನೇಹಿತರೆ. ಮತ್ತು ನಿಮ್ಮ ಸಮಯ ಬಂದಾಗ ನಿಮ್ಮ ಹೆಸರು ಪ್ರಸಿದ್ಧವಾಗುತ್ತದೆ ಮತ್ತು ಆ ಶತ್ರುಗಳು, ನಿಮಗೆ ದ್ರೋಹ ಮಾಡಿದವರು, ನಿಮ್ಮನ್ನು ವಂಚಿಸಿದವರು, ನಿಮ್ಮ ಬೆನ್ನ ಹಿಂದೆ ನಿಮಗೆ ದ್ರೋಹ ಮಾಡಿದವರು, ಅವರೆಲ್ಲರೂ ನಿಮ್ಮ ಪಾದಗಳ ಮೇಲೆ ಬಿದ್ದು ಕೈಮುಗಿದು ಕ್ಷಮೆಯಾಚಿಸುವುದನ್ನು ನೀವು ನೋಡುತ್ತೀರಿ. ಮತ್ತು ಆ ದಿನ ಸ್ನೇಹಿತರೆ, ಒಳ್ಳೆಯ ಕಾರ್ಯಗಳಿಗೆ ಲೆಕ್ಕ ಹಾಕುವುದು ಇಲ್ಲಿ ಇತ್ಯರ್ಥವಾಗಿದೆ ಎಂದು ನಿಮಗೆ ಮನವರಿಕೆಯಾಗುತ್ತದೆ. ಅಲ್ಲದೆ ಸ್ನೇಹಿತರೆ, ಮುಂದಿನ 48 ಗಂಟೆಗಳಲ್ಲಿ ಯಾವುದೇ ಹೊರಗಿನವರು ನಿಮ್ಮ ಕುಟುಂಬದ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಲು ನೀವು ಬಿಡಬಾರದು ಎಂದು ನಾನು ನಿಮಗೆ ಹೇಳುತ್ತೇನೆ. ಹೌದು ಸ್ನೇಹಿತರೆ, ನಾನು ನಿಮ್ಮ ಕುಟುಂಬದ ವಿಷಯಗಳಲ್ಲಿ ಹೊರಗಿನವರು ಹಸ್ತಕ್ಷೇಪ ಮಾಡಲು ನೀವು ಬಿಡಬಾರದು. ಏಕೆಂದರೆ ಈ 48 ಗಂಟೆಗಳಲ್ಲಿ ಕುಟುಂಬದೊಳಗೆ ಕೆಲವು ಸಣ್ಣ ಪುಟ್ಟ ವಾದಗಳು ಉಂಟಾಗುವ ಸಾಧ್ಯತೆಗಳಿವೆ. ಸಣ್ಣ ವಿಷಯಗಳಿಗೆ ಜಗಳಗಳು ಮತ್ತು ವಾದಗಳು ಉಂಟಾಗಬಹುದು. ಸಣ್ಣ ವಿಷಯಗಳಿಗೆ ದೊಡ್ಡ ವಿವಾದ ಉಂಟಾಗುವ ಸಾಧ್ಯತೆಯಿದೆ. ಅಂತಹ ಪರಿಸ್ಥಿತಿಯಲ್ಲಿ ಸ್ನೇಹಿತರೆ, ನಿಮ್ಮ ಕುಟುಂಬದೊಂದಿಗೆ ಸಾಧ್ಯವಾದಷ್ಟು ಸಮಯ ಕಳೆಯಲು ನೀವು ಪ್ರಯತ್ನಿಸಬೇಕು. ನಿಮ್ಮ ಪ್ರೀತಿಪಾತ್ರರ ಜೊತೆ ಕುಳಿತು ಶಾಂತಿಯುತವಾಗಿ ಸಮಯ ಕಳೆಯಲು ಪ್ರಯತ್ನಿಸಿ. ನಿಮ್ಮ ಕುಟುಂಬದೊಂದಿಗೆ ಸಾಧ್ಯವಾದಷ್ಟು ಸಮಯ ಕಳೆಯಿರಿ. ಏಕೆಂದರೆ
ಈ ಜಗತ್ತಿನಲ್ಲಿ ಯಾರೂ ನಿಮಗೆ ಸಹಾಯ ಮಾಡುವುದಿಲ್ಲ ಎಂದು ನಿಮಗೆ ತಿಳಿದಿದೆ. ಯಾರಾದರೂ ನಿಮ್ಮನ್ನು ಬೆಂಬಲಿಸಿದರೆ ಅದು ನಿಮ್ಮ ಸ್ವಂತ ಜನರು ಮತ್ತು ನಿಮ್ಮ ಕುಟುಂಬ ಸದಸ್ಯರು ಮಾತ್ರ. ಇತರರು ತಮ್ಮ ಸ್ವಂತ ಹಿತಾಸಕ್ತಿಗಳ ಬಗ್ಗೆ ಮಾತ್ರ ಯೋಚಿಸುತ್ತಾರೆ. ಅವರು ತಮ್ಮ ಬಗ್ಗೆ ಮಾತ್ರ ಯೋಚಿಸುತ್ತಾರೆ ಮತ್ತು ತಮ್ಮ ಕೆಲಸವನ್ನು ಹೇಗೆ ಮಾಡುವುದು ತಮ್ಮ ಕೆಲಸವನ್ನು ಹೇಗೆ ಮಾಡುವುದು ತಮ್ಮ ಕೆಲಸವನ್ನು ಹೇಗೆ ಮಾಡುವುದು ಎಂದು ಯೋಚಿಸುತ್ತಾರೆ. ಜನರು ಯಾವಾಗಲೂ ನಿಮ್ಮನ್ನು ಬಳಸುತ್ತಿದ್ದಾರೆ, ಆದರೆ ನಿಮಗೆ ಹತ್ತಿರವಿರುವವರು ಯಾವಾಗಲೂ ನಿಮ್ಮ ಬಗ್ಗೆ ಯೋಚಿಸುತ್ತಾರೆ. ಆದ್ದರಿಂದ ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಪ್ರೀತಿಪಾತ್ರರೊಂದಿಗೆ ಸಾಧ್ಯವಾದಷ್ಟು ಸಮಯವನ್ನು ಕಳೆಯಲು ಪ್ರಯತ್ನಿಸಿ. ನಿಮ್ಮ ಪ್ರೀತಿಪಾತ್ರರ ಜೊತೆ ಶಾಂತವಾಗಿ ಕುಳಿತುಕೊಳ್ಳಿ ಮತ್ತು ನಿಮ್ಮ ಕುಟುಂಬದೊಂದಿಗೆ ದಿನಕ್ಕೆ ಕನಿಷ್ಠ ಒಂದು ಊಟವಾದರೂ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಈ ಬಿಡುವಿಲ್ಲದ ಜೀವನದಲ್ಲಿ ಎಲ್ಲರೂ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ ಮತ್ತು ಅಂತಹ ಸಂದರ್ಭಗಳಲ್ಲಿ ಎಲ್ಲರೂ ತಮ್ಮ ಕುಟುಂಬವನ್ನು ಮರೆತಂತೆ ತೋರುತ್ತದೆ. ಯಾರೂ ತಮ್ಮ ಕುಟುಂಬದ ಬಗ್ಗೆ ಯೋಚಿಸುವುದಿಲ್ಲ. ಯಾರೂ ತಮ್ಮ ಪ್ರೀತಿಪಾತ್ರರ ಬಗ್ಗೆ ಯೋಚಿಸುವುದಿಲ್ಲ. ನನಗೂ ಒಂದು ಕುಟುಂಬವಿದೆ ಮತ್ತು ನಾನು ಅವರೊಂದಿಗೆ ಸಮಯ ಕಳೆಯಬೇಕು ಎಂದು ಯಾರೂ ಭಾವಿಸುವುದಿಲ್ಲ. ಹೌದು, ನನಗೆ ತಿಳಿದಿದೆ. ಹಣ ಸಂಪಾದಿಸುವುದು ಬಹಳ ಮುಖ್ಯ ಎಂದು ನಾನು ಒಪ್ಪುತ್ತೇನೆ. ಹಣ ಸಂಪಾದಿಸುವುದು ಅತ್ಯಗತ್ಯ. ಜೀವನವನ್ನು ನಡೆಸಲು, ಜೀವನದಲ್ಲಿ ಮುಂದುವರಿಯಲು ನಿಮಗೆ ಹಣ ಬೇಕು. ಆದರೆ ಸ್ನೇಹಿತರೆ, ನಿಮ್ಮ ಪ್ರೀತಿಪಾತ್ರರೊಂದಿಗೆ ಕುಳಿತುಕೊಳ್ಳುವುದರಿಂದ ಬರುವ ಸಂತೋಷ ಮತ್ತು ಶಾಂತಿ, ಅವರೊಂದಿಗೆ ಸಮಯ ಕಳೆಯುವುದರಿಂದ ಬರುವ ಶಾಂತಿ ಮತ್ತು ಸಂತೋಷವು ಸಾಟಿಯಿಲ್ಲ. ಅದಕ್ಕಾಗಿಯೇ ಮಗನೇ, ನೀವು ದೀರ್ಘಕಾಲ ತೊಂದರೆಗೊಳಗಾಗಿದ್ದರೆ, ನೀವು ಯಾವುದಾದರೂ ವಿಷಯದ ಬಗ್ಗೆ ತೀವ್ರವಾಗಿ ಚಿಂತೆ ಮಾಡುತ್ತಿದ್ದರೆ ನೋಡಿ, ನೀವು ಹೊರಗೆ ಎಲ್ಲರೊಂದಿಗೆ ನಗುತ್ತಾ ಮಾತನಾಡುತ್ತೀರಿ ಎಂದು ನಮಗೆ ತಿಳಿದಿದೆ. ನೀವು ಯಾರನ್ನಾದರೂ ಭೇಟಿಯಾದಾಗಲೆಲ್ಲ ನೀವು ಯಾವಾಗಲೂ ನಗುತ್ತಾ ಭೇಟಿಯಾಗುತ್ತೀರಿ. ನೀವು ಯಾವಾಗಲೂ ನಗುತ್ತಾ ಮಾತನಾಡುತ್ತೀರಿ. ನಾನು ಯಾರ ಬಗ್ಗೆಯೂ ಕೆಟ್ಟದ್ದನ್ನು ಹೇಳುವುದಿಲ್ಲ. ನಾನು ಎಂದಿಗೂ ತಪ್ಪು ಹೇಳುವುದಿಲ್ಲ. ಆದರೆ ನೀವು ಆಳವಾಗಿ ತೊಂದರೆಗೊಳಗಾಗಿದ್ದೀರಿ ಎಂದು ನಮಗೆ ತಿಳಿದಿದೆ. ನೀವು ಅನೇಕ ನಿದ್ದೆಯಿಲ್ಲದ ರಾತ್ರಿಗಳನ್ನು ಕಳೆದಿದ್ದೀರಿ. ನನ್ನ ಒಳ್ಳೆಯ ಸಮಯಗಳು ಯಾವಾಗ ಬರುತ್ತವೆ ಎಂದು ಯೋಚಿಸುತ್ತಿದ್ದೀರಿ. ನನ್ನ ಜೀವನ ಯಾವಾಗ ಬದಲಾಗುತ್ತದೆ? ನನ್ನ ಜೀವನದ ಒಂದು ಸಮಸ್ಯೆ ನಿಮ್ಮ ಜೀವನದಿಂದ ಹೊರಟು ಹೋದಂತೆ ಇನ್ನೊಂದು ಹೊಸ ಸಮಸ್ಯೆ ಪ್ರವೇಶಿಸುತ್ತದೆ. ನೀವು ಸ್ವಲ್ಪ ಸಮಯದಿಂದ ಹೀಗೆಯೇ ಯೋಚಿಸುತ್ತಿದ್ದೀರಿ. ನೀವು ರಾತ್ರಿ ಮಲಗಲು ಹೋದಾಗ ನಿಮ್ಮ ಮನಸ್ಸಿನಲ್ಲಿರುವ ಒಂದೇ ಒಂದು ಆಲೋಚನೆ ನಾಳೆ ಶಾಂತಿಯುತವಾಗಿ ಕಳೆಯಬೇಕು. ನಾಳೆ ನನ್ನ ಜೀವನದಲ್ಲಿ ಯಾವುದೇ ಹೊಸ ತೊಂದರೆಗಳು ಬರಬಾರದು. ಯಾವುದೇ ಹೊಸ ಸಮಸ್ಯೆಗಳು ಉದ್ಭವಿಸಬಾರದು. ಸ್ನೇಹಿತರೆ, ಹೀಗೆ ಯೋಚಿಸುವುದರಿಂದ ಈಗ ನೀವು ತುಂಬಾ ತೊಂದರೆಗೊಳಗಾಗಿದ್ದೀರಿ. ಒಳಗೆ ಆಳವಾಗಿ ನೀವು ತುಂಬಾ ಮುರಿದು ಹೋಗಿದ್ದೀರಿ. ಆದರೆ ಯಾರೂ ಕಾಳಜಿ ವಹಿಸುವುದಿಲ್ಲ. ನಿಮ್ಮ ಪ್ರೀತಿಪಾತ್ರರು, ನೀವು ತುಂಬಾ ನಂಬುವವರು ಸಹ ನೀವು ಮುಂದುವರಿಯುವುದನ್ನು ನೋಡಲು ಎಂದಿಗೂ ಬಯಸುವುದಿಲ್ಲ. ಅವರು ಸಹ ಯಾವಾಗಲೂ ನಿಮ್ಮ ಜೀವನದಲ್ಲಿ ಎಲ್ಲೋ ತೊಂದರೆ ತರಲು, ಎಲ್ಲೋ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಬರುವಂತೆ ಮಾಡಲು ಯೋಜಿಸುತ್ತಿದ್ದಾರೆ. ಅದಕ್ಕಾಗಿಯೇ ನಿಮ್ಮ ಶತ್ರುಗಳಿಗೆ ಅಂತಹ ಯಾವುದೇ ಅವಕಾಶವನ್ನು ನೀಡಬೇಡಿ. ಈ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆ ಅಥವಾ ತೊಂದರೆಯನ್ನು ಸೃಷ್ಟಿಸಲು ನಿಮ್ಮ ಶತ್ರುಗಳಿಗೆ ಅಂತಹ ಯಾವುದೇ ಅವಕಾಶವನ್ನು ನೀಡಬೇಡಿ. ನಾನು ಹೇಳಿದಂತೆ ನಿಮ್ಮ ಯೋಜನೆಗಳನ್ನು ಸಾಧ್ಯವಾದಷ್ಟು ರಹಸ್ಯವಾಗಿಡಿ. ಕೆಲಸ ಪೂರ್ಣಗೊಳ್ಳುವವರೆಗೆ ಯಾರಿಗೂ ತಿಳಿಸಬೇಡಿ. ಮತ್ತು ಸ್ನೇಹಿತರೆ, ದಿನಕ್ಕೆ ಒಮ್ಮೆಯಾದರೂ ಕುಳಿತು ನಿಮ್ಮ ಕುಟುಂಬದೊಂದಿಗೆ ಶಾಂತ ಊಟ ಮಾಡಿ. ನಿಮ್ಮ ಕುಟುಂಬದೊಂದಿಗೆ ಕುಳಿತು ಮಾತನಾಡಿ. ಅವರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಅವರ ಸಮಸ್ಯೆಗಳು, ಸಂತೋಷಗಳು ಮತ್ತು ದುಃಖಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ನೀವು ಇದನ್ನು ಮಾಡಲು ಪ್ರಾರಂಭಿಸಿದಾಗ, ನಿಮ್ಮ ಪ್ರೀತಿಪಾತ್ರರ ಜೊತೆ ಸಮಯ ಕಳೆಯಲು ಪ್ರಾರಂಭಿಸಿದಾಗ, ನೀವು ಎಲ್ಲವನ್ನೂ ಕಲಿಯುವಿರಿ ಮತ್ತು ಕ್ರಮೇಣ, ಸ್ನೇಹಿತರೆ, ಎಲ್ಲಾ ಸಮಸ್ಯೆಗಳು ಪರಿಹಾರವಾಗಲು ಪ್ರಾರಂಭಿಸುತ್ತವೆ ಎಂದು ನೀವು ನೋಡುತ್ತೀರಿ. ವರ್ಷಗಳಿಂದ ಕಾಡುತ್ತಿರುವ ಸಮಸ್ಯೆಗಳು ಮತ್ತು ತೊಂದರೆಗಳು ಕ್ರಮೇಣ ಕಣ್ಮರೆಯಾಗುತ್ತವೆ ಮತ್ತು ನೀವು ಎದುರಿಸುತ್ತಿರುವ ದುಃಖಗಳು ಮತ್ತು ಕಷ್ಟಗಳು ಕ್ಷಣಾರ್ಧದಲ್ಲಿ ಮಾಯವಾಗುತ್ತವೆ. ಸ್ನೇಹಿತರೆ, ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವು ನಿಮ್ಮ ಸ್ವಂತ ಮನೆಯೊಳಗೆ ಇರುತ್ತದೆ. ಅಲ್ಲದೆ ಸ್ನೇಹಿತರೆ, ಪ್ರತಿದಿನ ದೇವಸ್ಥಾನಕ್ಕೆ ಹೋಗಲು ಪ್ರಾರಂಭಿಸಿ. ನೋಡಿ, ನಾನು ನಿಮಗೆ ಅದ್ಭುತ ಪರಿಹಾರವನ್ನು ಹೇಳುತ್ತಿದ್ದೇನೆ. ಅದ್ಭುತ ಮಾರ್ಗ. ಅದನ್ನು ಕಾರ್ಯಗತಗೊಳಿಸಿ, ಅದನ್ನು ಅಪ್ಪಿಕೊಳ್ಳಿ.
ಮತ್ತು ಅದು ನಿಮ್ಮ ಜೀವನವನ್ನು ಎಷ್ಟು ಸಕಾರಾತ್ಮಕವಾಗಿ ಬದಲಾಯಿಸುತ್ತದೆ ಎಂಬುದನ್ನು ನೋಡಿ. ನೋಡಿ ಸ್ನೇಹಿತರೆ, ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವೆಂದರೆ ನೀರಿನ ಪಾತ್ರೆ. ಹೌದು ಸ್ನೇಹಿತರೆ, ಪ್ರತಿದಿನ ಶಿವಲಿಂಗಕ್ಕೆ ನೀರಿನ ಪಾತ್ರೆಯನ್ನು ಅರ್ಪಿಸಲು ಪ್ರಾರಂಭಿಸಿ. ಮನೆಯಿಂದ ನಿಮ್ಮೊಂದಿಗೆ ಒಂದು ಪಾತ್ರೆ ನೀರನ್ನು ತೆಗೆದುಕೊಂಡು ಹೋಗಿ. ನಿಮ್ಮ ಮನೆಯ ಸಮೀಪವಿರುವ ಯಾವುದೇ ಶಿವದೇವಾಲಯಕ್ಕೆ ಭೇಟಿ ನೀಡಿ. ಶಿವಲಿಂಗಕ್ಕೆ ನೀರಿನ ಪಾತ್ರೆಯನ್ನು ಅರ್ಪಿಸಲು ಪ್ರಾರಂಭಿಸಿ ಮತ್ತು ನಿಮ್ಮ ಜೀವನವು ಕ್ರಮೇಣ ಬದಲಾಗುವುದನ್ನು ನೋಡಿ. ಸ್ನೇಹಿತರೆ, ನಿಧಾನವಾಗಿ ಶತ್ರು ನಿಮ್ಮನ್ನು ಒಳಗಿನಿಂದ ಆಳವಾಗಿ ನಕಾರಾತ್ಮಕವಾಗಿ ಮಾಡಿದ್ದಾನೆ. ನೀವು ಇನ್ನು ಮುಂದೆ ನಿಮ್ಮ ಮೇಲೆ ನಂಬಿಕೆ ಇಡುವುದಿಲ್ಲ. ಮತ್ತು ಒಬ್ಬ ವ್ಯಕ್ತಿಯು ತನ್ನ ಮೇಲಿನ ನಂಬಿಕೆಯನ್ನು ಕಳೆದುಕೊಂಡಾಗ ಅವರು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಅವರ ಎಲ್ಲಾ ಪ್ರಯತ್ನಗಳು ವಿಫಲಗೊಳ್ಳುತ್ತವೆ. ಆದ್ದರಿಂದ ಸ್ನೇಹಿತರೆ, ಯಾವಾಗಲೂ ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಟುಕೊಳ್ಳಿ. ನಾನು ಇದನ್ನು ಮಾಡಬಹುದು ಎಂದು ನಿಮ್ಮ ಮೇಲೆ ನಂಬಿಕೆ ಇರಿಸಿ. ಈ ಜಗತ್ತಿನಲ್ಲಿ ನನಗೆ ಸಾಧ್ಯವಾಗದ ಯಾವುದೂ ಇಲ್ಲ. ನೀವು ಇಂದು ಅಧ್ಯಯನ ಮಾಡುತ್ತಿದ್ದರೆ, ಕೆಲಸಕ್ಕಾಗಿ ಅಧ್ಯಯನ ಮಾಡುತ್ತಿದ್ದರೆ, ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೆ, ನಿಮ್ಮ ಮೇಲಿನ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ನಿಮ್ಮ ಅದೃಷ್ಟ, ನಿಮ್ಮ ಹಣೆಬರಹವನ್ನು ಎಮ್ಮಹಣು ದೂಷಿಸಬೇಡಿ. ಯಾವಾಗಲೂ ನಿಮ್ಮ ಬಗ್ಗೆ ಸಕಾರಾತ್ಮಕವಾಗಿ ಯೋಚಿಸಿ.